ಒಂದು ಸಿಂಪಲ್ ಕ್ವಶನ್ ಇದೆ. ಇಬ್ರು ಸ್ಟೂಡೆಂಟ್ಸು ಒಂದೇ ಕಾಲೇಜಲ್ಲಿ ಅಡ್ಮಿಷನ್ ತಗೋತಾರೆ. ಸೇಮ್ ಬ್ರಾಂಚ್, ಸೇಮ್ ಸಬ್ಜೆಕ್ಟ್. ಬಟ್ 4 ವರ್ಷ ಆದ್ಮೇಲೆ ಒಬ್ಬ ಸ್ಟೂಡೆಂಟು 20 to 30 LPA ಜಾಬ್ ಸಿಗುತ್ತೆ. ಇನ್ನೊಬ್ಬವನ್ಗೆ ಜಾಬ್ ಸಿಗೋದೇ ಕಷ್ಟ ಆಗಿರುತ್ತೆ. ಹಿ ವಿಲ್ ಬಿ ಸ್ಟ್ರಗಲಿಂಗ್ ಅ ಲಾಟ್. ಸೊ ಈ ತರ ಡಿಫರೆನ್ಸ್ ಎಲ್ಲಿಂದ ಬರುತ್ತೆ? ತುಂಬಾ ಜನ ಏನಂತಾರೆ ಅವ್ರ ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಹೇಗೆ ಸ್ಟಡಿ ಮಾಡ್ತಾರೆ ಅಂತ. ಬಟ್ ಆಕ್ಚುಲಿ ರಿಯಾಲಿಟಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅಲ್ಲಿರೋ ಸಿಸ್ಟಮ್ ಹಾಗೆ ಆದ್ರೆ, ಫಾರ್ ಎಕ್ಸಾಂಪಲ್ ಸಿಲೆಬಸ್ ಔಟ್ಡೇಟೆಡ್ ಆಗಿದೆ, ಆಮೇಲೆ ಬರೀ ಥಿಯರಿನೇ ಓದ್ತಾ ಇದಾರೆ, ಆಮೇಲೆ ಪ್ರಾಕ್ಟಿಕಲ್ ಲರ್ನಿಂಗ್ ಆಲ್ಮೋಸ್ಟ್ ಇಲ್ಲೇ ಅಲ್ಲ, ಅಥವಾ ಸ್ಟಾರ್ಟ್ ಆದ್ರೂ ವೆರಿ ಲೇಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗಾದ್ರೆ ಒಬ್ಬ ಸ್ಟೂಡೆಂಟ್ ಎಷ್ಟು ಸ್ಟ್ರಗಲ್ ಮಾಡಿ ಎಷ್ಟು ಎಫರ್ಟ್ಸ್ ಮಾಡಿದ್ರು ಅವನ ಸುತ್ತಮುತ್ತಲಿರೋ ಎನ್ವಿರಾನ್ಮೆಂಟ್ ಆ ತರ ಇದ್ರೆ ಗ್ರೋತ್ ಅಂತೂ ಆಗೋದೇ ಇಲ್ಲ. ಇದನ್ನ ನಾನು ಎಕ್ಸಾಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಹಿಂಗ್ ಬರುತ್ತೆ. ನೀವು ಥಿಯರಿ ಎಲ್ಲ ಓದ್ಕೊಂಡಿದ್ದೀರಾ, ಬಟ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಲಿಲ್ಲ. ಸೊ ಇದರ ರಿಸಲ್ಟ್ ಏನು? ಯು ಗಾಟ್ ದ ಕಾನ್ಸೆಪ್ಟ್ ಕ್ಲಾರಿಟಿ, ಬಟ್ ಮಾರ್ಕ್ಸೇ ಬರಲಿಲ್ಲ. ಇಂಜಿನಿಯರಿಂಗ್ ಅಲ್ಲೂ ಕೂಡ ಅದೇ ತರ ಆಗ್ತಾ ಇದೆ. ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಬಟ್ ದೇ ಆರ್ ನಾಟ್ ಬಿಲ್ಡಿಂಗ್ ಎನಿಥಿಂಗ್. ಆಮೇಲೆ ಪ್ರಾಬ್ಲಮ್ ಆಕ್ಚುಲಿ ಇನ್ನೂ ಜಾಸ್ತಿನೇ ಆಗ್ತಾ ಇದೆ, ಯಾಕಂದ್ರೆ ಇಂಡಸ್ಟ್ರಿಗಳು ಚೇಂಜ್ ಆಗ್ತಾ ಇದೆ, AI ಕೂಡ ಬಂದಿದೆ, ಇದರಿಂದ ಆಟೋಮೇಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಆಮೇಲೆ ಕಂಪನೀಸ್ ಡಿಗ್ರಿ ನೋಡ್ತಾ ಇಲ್ಲ, ನಾವು ದೇ ಆರ್ ಲುಕಿಂಗ್ ಫಾರ್ ದ ಸ್ಕಿಲ್ಸ್. ಸೊ ಈ ಒಂದು ಗ್ಯಾಪ್ ನ ರಿಡ್ಯೂಸ್ ಮಾಡಬೇಕಂತ ತುಂಬಾ ಇನ್ಸ್ಟಿಟ್ಯೂಷನ್ಸ್ ತಮ್ಮ ಸಿಸ್ಟಮ್ ನೇ ರೀಡಿಸೈನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಇದೆ ಮಿರಾಯ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಇವರ ಲರ್ನಿಂಗ್ ಮಾಡೆಲ್ ತುಂಬಾ ಸ್ಟ್ರಕ್ಚರ್ಡ್ ಆಗಿದೆ. ಇಲ್ಲಿ ಬರೀ ಥಿಯರಿ ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ನಿಮ್ಗೆ ಹೇಳ್ಕೊಡ್ತಾರೆ. ಆಮೇಲೆ ಡೇ 1 ಇಂದಾನೇ ಕೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಹಂಗಂದ್ರೆ ಫಸ್ಟ್ ಇಯರ್ ಅಲ್ಲೇನೆ ನೀವು ಪ್ರೋಗ್ರಾಮಿಂಗ್, DSA ಬೇಸಿಕ್ಸ್, AI ಫಂಡಮೆಂಟಲ್ಸ್, ವೆಬ್ ಡೆವಲಪ್ಮೆಂಟ್ ಇವೆಲ್ಲ ಪ್ಯಾರಲಲ್ ಆಗಿ ನೀವು ಕಲಿತಾ ಇರ್ತೀರಾ. ಇಲ್ಲಿರೋ ಲರ್ನಿಂಗ್ ಕಾನ್ಸೆಪ್ಟ್ ತುಂಬಾ ಈಸಿ ಇದೆ. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ, ಇಮಿಡಿಯೇಟ್ ಗೆ ಅಪ್ಲೈ ಮಾಡಿ, ಪ್ರಾಜೆಕ್ಟ್ ಅಲ್ಲಿ ಕನ್ವರ್ಟ್ ಮಾಡಿ. ಇದೇ ಸೈಕಲ್ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಇದರಿಂದ ನಿಮ್ಗೆ ಆಕ್ಚುಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹೌ ಆಕ್ಚುಲಿ ಥಿಂಗ್ಸ್ ಆರ್ ವರ್ಕಿಂಗ್. ಆಮೇಲೆ AI ಟೂಲ್ಸ್ ಲೈಕ್ ಜೆಮಿನಿ, ಗಿಟಬ್, ಕೋಪೈಲಟ್, ಕ್ಲೌಡ್ ಇವೆಲ್ಲ ಅಲ್ಲಿ ಆಪ್ಷನಲ್ ಅಲ್ವೇ ಅಲ್ಲ, ಯಾಕಂದ್ರೆ ಇದು ಯೂಸಸ್ ಆನ್ ಅ ಡೈಲಿ ಬೇಸಿಸ್. ಸೊ ಹೀಗೆ ಮಾಡಿದ್ರೆ ಸ್ಟೂಡೆಂಟ್ಸ್ ಪ್ಯಾಸಿವ್ ಲರ್ನರ್ ಆಗಲ್ಲ, ದಿಲ್ ಬಿಕಮ್ ಆಕ್ಟಿವ್ ಬಿಲ್ಡರ್. ಆಮೇಲೆ ನಾರ್ಮಲ್ ಕಾಲೇಜಸ್ ಅಲ್ಲಿ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಲ್ಲಿ ಏನ್ ಕಲ್ಸಾರಲ್ಲ, ಅದು ಇವರು ಫಸ್ಟ್ ಇಯರ್ ಅಲ್ಲೇ ಆಲ್ಮೋಸ್ಟ್ ನೀವು ಕಲ್ತ್ ಬಿಡ್ತೀರಾ. ಆಮೇಲೆ ಈ ಸಿಸ್ಟಮ್ ಹಿಂದೆ ಯಾರ್ಯಾರು ಇದಾರಲ್ಲ, ದೇ ಆರ್ ಆಲ್ಸೋ ಇವನ್ ಎಕ್ಸ್ಪರ್ಟ್ಸ್. ಅರ್ಪಿತಾ ಸರ್ದಾ, JP Morgan, ಕಾರ್ತಿಕ್ ಮಥುರ್, ವರುಣ್ ಕೋಹ್ಲಿ ಇವರು ಕೋಡಿಂಗ್ ಬ್ಲಾಕ್ಸ್ ನ ಫೌಂಡರ್ಸ್ ಆಗಿದ್ದಾರೆ. ಇವರು ಲಕ್ಷಾಂತರ ಸ್ಟೂಡೆಂಟ್ಸ್ ಗೆ ಆಲ್ರೆಡಿ ಟ್ರೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಅವರ ಫೋಕಸ್ ಆಲ್ವೇಸ್ ಬೇಸ್ಡ್ ಆನ್ ಪ್ರಾಕ್ಟಿಕಲ್ ಲರ್ನಿಂಗ್ ಇರುತ್ತೆ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇಂದ ಸುತ್ತಮುತ್ತಲಿರೋ ಎನ್ವಿರಾನ್ಮೆಂಟ್ ಡಿಸೈಡ್ ಮಾಡುತ್ತೆ ಲೈಕ್ ಹೌ ಬೆಟರ್ ಯು ಆರ್ ಎಕ್ಸಿಕ್ಯೂಟಿಂಗ್ ದ ಥಿಂಗ್ಸ್. ಸೊ ಅದಕ್ಕೆ ಅಲ್ಲಿ ಸ್ಮಾರ್ಟ್ AI ಕ್ಲಾಸ್ ರೂಮ್ಸ್ ಇದೆ, ಫುಲ್ಲಿ ಫಂಕ್ಷನಲ್ AI ಲ್ಯಾಬ್ಸ್, ರೋಬೋಟಿಕ್ ಲ್ಯಾಬ್ಸ್, ಹ್ಯಾಕಥಾನ್ ಝೋನ್ಸ್, ಅದಷ್ಟೇ ಅಲ್ಲದೆ ಡೆಡಿಕೇಟೆಡ್ ಕೋಡಿಂಗ್ ಮತ್ತೆ ಕೊಲಾಬ್ರೇಷನ್ ಸ್ಪೇಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಅಲ್ಲಿರೋ ಸೆಟಪ್ ನಿಮಗೆ ಬಿಲ್ಡ್ ಮಾಡಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಷ್ಟೇ ಅಲ್ಲದೆ ಪ್ರತಿ ಸ್ಟೂಡೆಂಟ್ಗೆ ತುಂಬಾ ಸ್ಪೇಸ್ ಕೂಡ ಕೊಟ್ಟಿರ್ತಾರೆ, ಸೊ ದಟ್ ಅವರು ಈಸಿಯಾಗಿ ಕಂಫರ್ಟೇಬಲ್ ಆಗಿ ಅವರ ಕೆಲಸ ಮಾಡ್ಕೋಬಹುದು. ಸೊ ಇವ್ರು ಆಕ್ಚುಲಿ 2 ಕ್ಯಾಂಪಸ್ ಇದೆ, ಒಂದು ಗಾಜಿಯಾಬಾದ್, ಇನ್ನೊಂದು ಬೆಂಗಳೂರಲ್ಲಿ. ಸೊ ಎರಡು ಆಬ್ವಿಯಸ್ಲಿ ತುಂಬಾ ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ. ಅದಷ್ಟೇ ಅಲ್ಲದೆ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಇವ್ರು ಬೆಸ್ಟ್ ಪಾರ್ಟ್ ಏನಂದ್ರೆ ಇವ್ರು ನಿಮಗೆ ಮ್ಯಾಕ್ಬುಕ್ ಕೊಡ್ತಾರೆ ಫ್ರೀ ಆಗಿ, ಅದರಲ್ಲಿ ನೀವು ಡೆವಲಪ್ಮೆಂಟ್ ಕೂಡ ಈಸಿಯಾಗಿ ಮಾಡಬಹುದು. ಸೊ ಇದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಯಾವುದೇ ಟೈಮ್ ಅಲ್ಲಿ ಅವರು ತಮ್ಮ ಕೆಲಸನ ಕಂಟಿನ್ಯೂ ಮಾಡ್ಕೋಬಹುದು. ಆಮೇಲೆ ನಂಗೆ ರಿಸೋರ್ಸ್ ಸಿಕ್ಕಿಲ್ಲ, ನನ್ನ ಹತ್ರ ಒಳ್ಳೆ ಲ್ಯಾಪ್ಟಾಪ್ ಇಲ್ಲ ಅಂತ ಈಗ ಹೇಳೋ ರೀಸನ್ ಕೂಡ ಬಂದಾಯ್ತು, ಬಿಕಾಸ್ ದೇ ವಿಲ್ ಗಿವ್ ಯು ಎವ್ರಿಥಿಂಗ್. ಸೊ ಇದ್ರ ಔಟ್ಪುಟ್ ನೋಡೋದಾದ್ರೆ ಸ್ಟೂಡೆಂಟ್ಸ್ ಅರ್ಲಿ ಸ್ಟೇಜ್ ಅಲ್ಲಿ ಅವರ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡ್ತಾರೆ. ರೋಮಾಜ್ ಅನ್ನೋ AI ಬಾರ್ಡ್ ಇಲ್ಲಿ AI ಸಮಿಟ್ ಅಲ್ಲಿ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಆಮೇಲೆ ಸ್ಟ್ರಾಂಗ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿರೋ ಒಬ್ಬ ಫಸ್ಟ್ ಇಯರ್ ಸ್ಟೂಡೆಂಟ್ ಗೂಗಲ್ ಅವರ ದ ಬಿಗ್ ಕೋಡ್ ಅಲ್ಲಿ ಸಿಲೆಕ್ಟ್ ಆಗಿದ್ದಾರೆ. ಅದಷ್ಟಲ್ಲದೆ ಮಲ್ಟಿಪಲ್ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ನ್ಯಾಷನಲ್ ಅಂಡ್ ಸ್ಟೇಟ್ ಲೆವೆಲ್ ಹ್ಯಾಕಥಾನ್ಸ್ ಅಂಡ್ ಕೋಡಿಂಗ್ ಕಾಂಪಿಟೇಷನ್ಸ್. ಸೊ ಇದರಿಂದ ನಾವು ಡೈರೆಕ್ಟ್ ಆಗಿ ನೋಡಬಹುದು ಹೌ ದ ಸಿಸ್ಟಮ್ ಇಸ್ ಆಕ್ಚುಲಿ ವರ್ಕಿಂಗ್ ಹಿಯರ್. ಸೊ ನಿಮಗೆ ಜಾಯ್ನ್ ಆಗ್ಬೇಕಂದ್ರೆ ಇವರು ಎಂಟ್ರಿ ಓಪನ್ ಮಾಡಿದ್ದಾರೆ. ಓನ್ಲಿ ಟಾಪ್ 12% ಆಫ್ ದ ಸ್ಟೂಡೆಂಟ್ಸ್ ಯಾರು ಎಕ್ಸಾಮ್ ಬರೀತಾರಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಒಂದು ಟೆಸ್ಟ್ ಆಗುತ್ತೆ, ಆಮೇಲೆ ಒಂದು ಸ್ಮಾಲ್ ಇಂಟರ್ವ್ಯೂ ಕೂಡ ಆಗುತ್ತೆ. ಇದರ ಅರ್ಥ ಏನಂದ್ರೆ ನಿಮ್ ಪಿಯರ್ ಸ್ಟ್ರಾಂಗ್ ಆಗಿರುತ್ತೆ, ಕಾಂಪಿಟೇಷನ್ ಹೆಲ್ದಿ ಆಗಿರುತ್ತೆ, ಎನ್ವಿರಾನ್ಮೆಂಟ್ ಫೋಕಸ್ಡ್ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಮಿರಾಯ್ ಅವರ ಸಿಸ್ಟಮ್ B2K ಆಡಿಟ್ ಇಂದ ಇಂಡಿಪೆಂಡೆಂಟ್ಲಿ ವೆರಿಫೈ ಕೂಡ ಮಾಡಿದ್ದಾರೆ. ಇಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್, ಫ್ಯಾಕಲ್ಟಿ, ಸ್ಟೂಡೆಂಟ್ಸ್ ಡೇಟಾ ಮತ್ತೆ ಕರಿಕ್ಯುಲಮ್ ಇವೆಲ್ಲ ಕೂಡ ಥರ್ಡ್ ಪಾರ್ಟಿಯಿಂದ ಚೆಕ್ ಮಾಡಲಾಗಿದೆ. ಸೊ ಅವ್ರೇನು ಕ್ಲೇಮ್ ಮಾಡ್ತಿದ್ದಾರೆ ಅದೆಲ್ಲ ವೆರಿಫೈಡ್ ಆಗಿದೆ. ಅಷ್ಟೇ ಅಲ್ಲದೆ ಇವ್ರು ನಿಮಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ, ಮೆರಿಟ್ ಬೇಸ್ಡ್ ಆಗಿರ್ಬೋದು. ಇಲ್ಲಿ ನಿಮಗೆ ಅಪ್ ಟು 100% ಸ್ಕಾಲರ್ಶಿಪ್ ಸಿಗುತ್ತೆ. ಆಮೇಲೆ ನೀಡ್ ಬೇಸ್ಡ್, ಕೋಡ್ ಹರ್ ಸ್ಕಾಲರ್ಶಿಪ್, ಆರ್ಮ್ ಫೋರ್ಸಸ್ ಕ್ಯಾಟಗರೀಸ್ ಯಾರ್ಯಾರು ಡಿಸರ್ವಿಂಗ್ ಇದಾರೆ ಅವರಿಗೆ ಸ್ಕಾಲರ್ಶಿಪ್ ಕೂಡ ಇಲ್ಲಿ ಈಸಿಲಿ ಸಿಗುತ್ತೆ. ಅವ್ರ ಮೇಲೆ ಫೈನಾನ್ಷಿಯಲ್ ಬರ್ಡನ್ ಈಗ ಇರಲ್ಲ. ಕರಿಯರ್ ಸಪೋರ್ಟ್ ಕೂಡ ಇವ್ರು ನಿಮಗೆ ಕೊಡ್ತಾರೆ, ಲೈಕ್ ಪ್ಲೇಸ್ಮೆಂಟ್ ಪ್ರಿಪರೇಷನ್, ಇಂಟರ್ನ್ಶಿಪ್ಸ್, ಆಮೇಲೆ ಇಂಡಸ್ಟ್ರಿ ಮೆಂಟರ್ಸ್ ಕೂಡ ಇರ್ತಾರೆ. ಆಮೇಲೆ ಗೂಗಲ್, ಊಬರ್ ಮತ್ತೆ ಫ್ಲಿಪ್ಕಾರ್ಟ್ ಅವರ ಹೈರಿಂಗ್ ಕನೆಕ್ಷನ್ಸ್ ಕೂಡ ಇವ್ರ ಹತ್ರ ಇದೆ. ನಿಮ್ಗೆ ಬರೀ ಅಡ್ಮಿಷನ್ ಬೇಕಂದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಅನ್ನ ನೀವು ಮಿಸ್ ಮಾಡ್ಕೋತೀರಾ, ಅದು ಲರ್ನಿಂಗ್ ಸಿಸ್ಟಮ್. ಆಮೇಲೆ ಅದೇ ಡಿಸೈಡ್ ಮಾಡುತ್ತೆ ನೀವು 4 ವರ್ಷ ಇಂಜಿನಿಯರಿಂಗ್ ಆದ್ಮೇಲೆ ಏನ್ ಮಾಡ್ತೀರಾ ಅಂತ. ಸೊ 29th April ಇವ್ರದ್ದು ಲಾಸ್ಟ್ ಡೇಟ್ ಇದೆ ಫಾರ್ ದ ರಿಜಿಸ್ಟ್ರೇಷನ್ ಆಫ್ ಎಕ್ಸಾಮ್. ಆಮೇಲೆ 30th April ಇವ್ರ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಸೊ ದನ್ ನೀವು ಕನ್ಸಿಡರ್ ಮಾಡ್ಬೇಕಂದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಚಾನ್ಸ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎಕ್ಸಾಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಆಗಿರ್ತೀನಿ, ಜಸ್ಟ್ ಹೋಗಿ ಈಗಲೇ ಫಿಲ್ ಮಾಡಿ.